ತುಂಬ ದಿವಸದಿಂದ ಹೊಚ್ಚ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಕೊತಾ ಇದ್ವು. ಅಂತೂ ಇಂತೂ ಇವತ್ತು ಹೊಚ್ಚ ಮಾಡ್ಕೊಂಡು ಕೂಡ ತಿಂದ್ವು. ಹಾಯ್ ಹಲೋ, ಇದು ಶುಕ್ರವಾರದ ವಿಡಿಯೋ. ಇವತ್ತು ನವಗ್ರಹ ದಾನ ಕೊಡೋದ್ರಿಂದ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳು ಕೂಡ ಎಲ್ಲ ಫ್ರೆಶ್ ಅಪ್ ಮಾಡಿ ಎಲ್ಲರೂ ಕೂಡ ಒಬ್ಬೊಬ್ಬರೇ ಫ್ರೆಶ್ ಅಪ್ ಆಗಿ ರೆಡಿ ಆದರು. ಆಮೇಲೆ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು, ಫಸ್ಟು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನವಗ್ರಹ ಪೂಜೆದು ಏನೇನಿದೆ ಎಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡ್ವು. ಆಮೇಲೆ ನಾನು ಕೂಡ ಈ ರೀತಿ ರೆಡಿಯಾಗಿದ್ದೆ. ನಾನೇ ಕಾಣ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರೊಳಗೆ ಐನೋರು ಕೂಡ ಬಂದರು. ಪೂಜೆ ಕೂಡ ಕೂತ್ಕೊಂಡ್ವು. ನವಗ್ರಹ ಪೂಜೆ ಅಂತೂ ಅಜ್ಜಿ ಅಂದ್ಕೊಂಡಾಗೆ ತುಂಬಾ ಚೆನ್ನಾಗಿ ನಡೀತು. ಸಮಾಧಾನದಿಂದ ಪೂಜೆ ಕೂಡ ಮಾಡಿಕೊಟ್ರು. ಅಜ್ಜಿ ಅಂದ್ಕೊಂಡಾಗೆ ಪೂಜೆ ತುಂಬಾ ಚೆನ್ನಾಗಾಯಿತು. ಇದು ಕಿರಣನ ಆಸೆ ಆಗಿತ್ತು ನವಗ್ರಹ ದಾನ ಕೊಡಬೇಕು ಅನ್ನೋದು. ಸೊ ಅಜ್ಜಿ ಅವನ ಅಂದ್ಕೊಂಡ್ಬಿಟ್ಟಿದ್ದಾನೆ ಕೊಡಬೇಕು ಅಂತೇಳಿ ನಮ್ಮನ್ನೇ ಪೂಜೆ ಕೂತ್ಕೊಳ್ರಿ ಅಂತಲೂ ಕೂಡ ಹೇಳಿತ್ತು. ಸೊ ನಾನು ಮತ್ತು ಯಜಮಾನ್ರು ಹಾಗೆ ಮಕ್ಕಳು ಪೂಜೆ ಕೂತಿದ್ವು. ಅಕ್ಕನ ಮಗಳು ಖುಷಿ ಮಲ್ಕೊಂಡಿದ್ದ, ಹಂಗಾಗಿ ಅವನ್ನ ಕರ್ಕೊಂಡಿರಲಿಲ್ಲ. ಚಿನ್ನಮ್ಮನ ಹಾಗೆ ಗಿಣಿನ ಕೂಡ ಜೊತೇಲಿ ಕೂರಿಸ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡ್ವು. ಪೂಜೆ ಅಂತೂ ಎಲ್ಲ ತುಂಬಾ ಚೆನ್ನಾಗಿ ಸುಖಕರವಾಗಿ ಮುಗೀತು. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಯಜಮಾನ್ರು ಮಕ್ಳ ಹತ್ರ ಮ್ಯಾಗಿ ತರಿಸಿ ಮ್ಯಾಗಿ ಮಾಡಿಕೊಡ್ತೀನಿ ಅಂತ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಏನು ಡಿಸೈನಾಗಿ ರೆಡಿ ಮಾಡಿದ್ದಾರೆ ನೋಡಿ. ಸೊ ಅವರೇ ಎಲ್ಲದನ್ನು ಹಚ್ಕೊಂಡು ಮ್ಯಾಗಿ ಮಾಡ್ತಾಯಿದ್ರು. ನಾನಂತೂ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಮಾಡಿ ತುಂಬಾ ಸಾಕಾಗಿತ್ತು. ಸೊ ಅದಕ್ಕೆ ಖುಷಿನ ಮಲಗಿಸ್ಕೊಂಡು ನಾನು ಕೂಡ ಮಲ್ಕೊಂಡಿದ್ದೆ. ಎದ್ದೇಳೋಷ್ಟರೊಳಗೆ ಅವರೇ ಮ್ಯಾಗಿನ ಕೂಡ ರೆಡಿ ಮಾಡಿದರು. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಮ್ಯಾಗಿ ತಿನ್ಕೊಂಡ್ವು. ಮತ್ತು ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ತುಂಬ ದಿವಸದಿಂದ ಊರಿಗೆ ಬಂದಾಗೆಲ್ಲ ಹೊಚ್ಚ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ವು, ಆಗ್ತಾನೆ ಇರಲಿಲ್ಲ. ಅಂತೂ ಇಂತೂ ಇವತ್ತು ನಾನು ಅಕ್ಕ ಸೇರಿಕೊಂಡು ಹೊಚ್ಚ ಕೂಡ ರೆಡಿ ಮಾಡ್ಕೊಂಡ್ವು. ತುಂಬಾ ಚೆನ್ನಾಗಾಗಿತ್ತು. ಹೊಚ್ಚ ಕಡಲೆಪುಡಿ ಜೊತೆ ಕಾಯಲ್ಲಿ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿತ್ತು. ಸೊ ನಾವು ಕೂಡ ಶಾವಿಗೆ ತಿನ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವು. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಫಾಲೋ ಮಾಡ್ಕೊಂಡು ಲೈಕ್ ಕೊಟ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.